ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮಾರ್ಕೆಟ್ ಮಿಶ್ರಣ್ಣ. ನಾವು ಮೋಟೋ ಬ್ಲಾಗರ್ ಅಲ್ಲ, ಮೋಟರ್ ಬೈಕ್ ಓಡಿಸ್ತಾ ಇರ್ತೀವಿ. ನಾವು ನ್ಯೂಸ್ ರೀಡರ್ ಅಲ್ಲ, ಆದ್ರೆ ನ್ಯೂಸ್ ಬಗ್ಗೆ ಮಾತಾಡ್ತಾ ಇರ್ತೀವಿ. ಈ ಕಾಡು ಕೋಳಿ ಒಂದು ಹಾರಿ ಹೋಯ್ತು, ಹೋಗ್ಲಿ. ಮೀಡಿಯಾ ರಾಜಕೀಯದವರಿಗೆ ತುಂಬಾ ದೊಡ್ಡ ಅಸ್ತ್ರ. ಹಂಗಾಗಿ ಅವ್ರು ಯಾರು ಕೂಡ ಅದನ್ನ ವಿರೋಧ ಮಾಡ್ಕೊಳಕ್ಕಾಗ್ಲಿ, ಅದನ್ನ ಎದುರಾಕೊಳ್ಳೋಕ್ಕಾಗ್ಲಿ ಹೋಗೋದಿಲ್ಲ. ಇದೇ ಮಣಿಪುರದಲ್ಲಿ ಘಟನೆ ಆಯ್ತು, ಅಲ್ಲೂ ಹಿಂಸಾಚಾರ ಎಲ್ಲ ನಡೀತು. ಆದ್ರೆ ಎಷ್ಟು ಮಟ್ಟಿಗೆ ತೋರಿಸಿದ್ವು ಮೀಡಿಯಾಗಳು? ಒಂದು ಕೇಸನ್ನ ಸ್ಟ್ರಾಂಗ್ ಮಾಡೋದು ಮೀಡಿಯಾಗಳೇ, ಒಂದು ಕೇಸನ್ನ ವೀಕ್ ಮಾಡೋದು ಮೀಡಿಯಾಗಳೇ. ನಮ್ಮ ಸುತ್ತ ತುಂಬಾ ದೊಡ್ಡ ಗೋಡೆ ಇದೆ ಅನ್ಕೊಳ್ಳಿ, ಸುತ್ತ 4 ಸುತ್ತಲೂ ತುಂಬಾ ದೊಡ್ಡ ಗೋಡೆ ಇದೆ. ಎಲ್ಲೆಲ್ಲೂ ಹೊರಗೆ ಹೋಗಕ್ಕೆ ಬಾಗ್ಲಿಲ್ಲ ಅನ್ಕೊಳ್ಳಿ. ಯಾಕಂದ್ರೆ ನಾವು ಪ್ರತಿಯೊಂದು ಘಟನೆನೂ ಆ ಜಾಗಕ್ಕೆ ಹೋಗಿ ನಾವು ಸ್ಥಳ ಪರೀಕ್ಷೆ ಮಾಡೋಕ್ಕಾಗಲ್ಲ. ನಮ್ಗೆ ಒಂದೇ ಒಂದು ಕಿಟಕಿ ಬಿಟ್ಟಿದ್ದಾರೆ, ಒಂದೇ ಒಂದು ಸಣ್ಣ ಕಿಟಕಿ ಬಿಟ್ಟಿದ್ದಾರೆ. ಇದ್ರ ಮೂಲಕ ನೀವು ಈ ಜಗತ್ತಲ್ಲಿ ಏನೇನು ಕಾಣುತ್ತೆ, ಏನೇನು ನಡೆಯುತ್ತೆ ನೋಡ್ಕೊಳ್ರಪ್ಪ ಅಂತ ಒಂದು ಕಿಟಕಿ ಬಿಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ನಮಗೆ ಆಪ್ಷನ್ ಇಲ್ಲ ಹೊರಗಡೆ ಹೋಗ್ಲಿಕ್ಕೆ. ಈಗ ಮೀಡಿಯಾಗಳು ಏನಪ್ಪಾ ಅಂತಂದ್ರೆ ಆ ಕಿಟಕಿ ತರ, ನಮ್ಗೆ ಏನನ್ನ ತೋರಿಸ್ಬೇಕು ಅಂತ ಡಿಸೈಡ್ ಅವ್ರು ಮಾಡ್ಕೊಂಡು ನಮಗೆ ಬೇಕಂದ್ರೆ ತೋರಿಸ್ಬೋದು. ಹೊರಗಡೆ ಯಾರೋ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ತೋರಿಸಿದ್ರೆ, ಹೊರಗಡೆ ಎಲ್ಲ ಚೆನ್ನಾಗಿದೆ, ನೀವು ಡ್ಯಾನ್ಸ್ ಮಾಡ್ತಾವ್ರೆ ಅಂತ ನಾವು ನಂಬ್ತೀವಿ. ಹೊರಗಡೆ ಯಾವುದೋ ಒಂದು ಸಿಕ್ಕಾಪಟ್ಟೆ ಮಳೆ ಬಂದು ಹಾನಿಯಾಗಿದೆ ಅಂತ ತೋರಿಸಿದ್ರೆ ನಾವು ನಂಬ್ತೀವಿ. ಅಂದ್ರೆ ಬೇರೆ ಆಪ್ಷನ್ ಇಲ್ಲ. ಅದೇ ರೀತಿಯಲ್ಲಿ ಎಲ್ಲೋ ನೋಡ್ರಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ತೋರಿಸಿದ್ರೆ, ಭ್ರಷ್ಟಾಚಾರ ನಡೀತಾ ಇದೆ ಅಂತ ನಾವು ಕೂಗ್ತೀವಿ. ಅಕಸ್ಮಾತ್ ಭ್ರಷ್ಟಾಚಾರ ನಡೀತಾ ಇದ್ರು ಇಲ್ಲೆಲ್ಲ ಚೆನ್ನಾಗಿದೆ ರೀ ಅಂತ ತೋರಿಸಿದ್ರೆ, ಚೆನ್ನಾಗಿದೆ ಅಂತ ನಂಬ್ತಾ ಇದ್ದೀವಿ. ಬಹಳಷ್ಟು ಜನ ಇವತ್ತಿಗೂ ನಂಬ್ತಾ ಇದ್ದಾರೆ. ಆದ್ರೆ ಸೋಷಿಯಲ್ ಮೀಡಿಯಾ ಅನ್ನೋದು ಇದೆಯಲ್ಲ, ಆ ಒಂದು ಸಣ್ಣ ಕಿಟಕಿ ಪಕ್ಕದಲ್ಲಿ ಚಿಕ್ಕ ಹೋಲ್ ಇದ್ದಂಗೆ ಜನ ಇವತ್ತು ಹೋಲ್ ಮೂಲಕ ನೋಡಕ್ ಶುರು ಮಾಡಿದ್ದಾರೆ. ಇದು ಕಿಟಕಿ ಒಂದೇ ಅಲ್ಲಪ್ಪ, ಕಿಟಕಿನಲ್ಲಿ ತೋರಿಸೋದೆಲ್ಲ ಸುಳ್ಳು, ಕೆಲವೊಂದು ವಿಚಾರಗಳನ್ನ ಅವರು ಮ್ಯಾನಿಪುಲೇಟ್ ಮಾಡಿ ತೋರಿಸ್ತಾರೆ ಅಂತ ಗೊತ್ತಾದ್ಮೇಲೆ ಈ ಸಣ್ಣ ಹೋಲ್ಗಳನ್ನ ನಂಬಲಿಕ್ಕೆ ಶುರು ಮಾಡಿದ್ದಾರೆ. ಈ ಸಣ್ಣ ಹೋಲನ್ನ ಎಲ್ಲರೂ ನಂಬುದಿಲ್ಲ. ಏನ್ರಿ ದೊಡ್ಡ ಕಿಟಕಿನಲ್ಲಿ ಇಷ್ಟೊಂದು ದೊಡ್ಡದು ಕಾಣಿಸ್ತಾ ಇದೆ, ನೀವು ನೋಡಿದ್ರಿ ಸಣ್ಣ ಕಿಟಕಿನಲ್ಲಿ ನೋಡಿ ಅದನ್ನ ನಂಬ್ತಿರಲ್ರಿ ಅಂತ ಹೇಳೋ ಜನ ಇದ್ದಾರೆ. ಅಥವಾ ಅದನ್ನ ನೆಗ್ಲೆಕ್ಟ್ ಮಾಡೋ ಜನ ಇದ್ದಾರೆ, ಅಥವಾ ಇದು ದೊಡ್ಡ ವಿಷಯ ಅಲ್ಲ ಅಂತ ತಿಳ್ಕೊಳ್ಳೋ ಜನ ಇದ್ದಾರೆ. ಈ ಸಣ್ಣ ರಂಧ್ರ ಇರೋದಕ್ಕೆ, ಸಣ್ಣ ಹೋಲ್ ಇರೋದಕ್ಕೆ ಇವತ್ತು ಆ ಕಿಟಕಿನಲ್ಲಿ ಏನ್ ತೋರಿಸ್ಬೇಕು ಅನ್ನೋದನ್ನ ಸ್ವಲ್ಪ ಮಟ್ಟಿಗಾದ್ರೂ ಸರಿಯಾದ ರೀತಿಯಲ್ಲಿ ತೋರ್ಸಕ್ಕೆ ಮೀಡಿಯಾಗಳು ಪ್ರಯತ್ನ ಮಾಡ್ತಾ ಇದ್ದಾವೆ. ಯಾಕೆ ಅಂದ್ರೆ ಇವತ್ತು ನಮ್ಮಲ್ಲಿ ಡಿಪೆಂಡೆನ್ಸಿ ಕಡಿಮೆ ಆಗಿದೆ. ಜನ ಕಿಟಕಿ ಮೂಲಕನೇ ನೋಡೋದಿಲ್ಲ, ಪಕ್ಕದಲ್ಲಿ ಒಂದು ರಂಧ್ರ ಇದೆ, ನಾವೇನಾದ್ರೂ ಒಂದು ಚೆನ್ನಾಗಿ ನಡೀತಾ ಇದೆ ಅಂತೇಳಿ ಯಾವುದೋ ಒಂದನ್ನು ತೋರಿಸಿದ್ರೆ ಚೆನ್ನಾಗಿ ನಡೀತಾ ಇಲ್ಲದೆ ಇರೋದು ನಿಜವಾದ್ದು ಸೋಷಿಯಲ್ ಮೀಡಿಯಾದ ಮೂಲಕ ಜನ ಹುಡ್ಕೊಳ್ತಾವ್ರೆ. ಈ ಸಣ್ಣ ರಂಧ್ರದ ಮೂಲಕ ಜನ ಹುಡ್ಕೊಳ್ತಾವ್ರೆ ಅಂತ ಹೇಳಿ ನೋಡಿ. ನಾನು ಆಗ್ಲೇ ಹೇಳಿದೆ, ಮೀಡಿಯಾಗಳು ಡಿಸೈಡ್ ಮಾಡಿದ್ರೆ ಏನ್ ಬೇಕಾದ್ರೆ ಮಾಡ್ಬೋದು ಅಂತ. ಅದ್ರ ಮೇಲೆ ಒಂದಷ್ಟು ಆಟಗಳು ನಡೆಯುತ್ತೆ, ಅದು ಸೋಷಿಯಲ್ ಮೀಡಿಯಾಗಳ ಮೂಲಕ. ಇದಕ್ಕಿಂತ ಸ್ಟ್ರಾಂಗ್ ಆಗಿರೋ ಇನ್ನೊಂದು ಕೇಸು ಸೌಜನ್ಯ ಪ್ರಕರಣ ಇತ್ತು. ಏನ್ ಮಾಡಿದ್ರು, ಮೀಡಿಯಾದಲ್ಲಿ ಬಂದೇ ಇಲ್ಲ ಅಂತಂದ್ರೆ ಏನಾಗುತ್ತೆ ನೋಡಿ, ಕೋರ್ಟಲ್ಲಿ ಅವ್ರು ಏನು ಡಿಸೈಡ್ ಮಾಡದೇ ಇರಬಹುದು ನೋಡಿ. ಹಾಗಂದು ಮಾತ್ರಕ್ಕೆ ಮೀಡಿಯಾದಲ್ಲಿ ನಡೆದಿದ್ದೇ ಡಿಸೈಡ್ ಆಗತ್ತಾ ನಾಳೆ ಕೋರ್ಟಲ್ಲಿ, ಅದನ್ನ ಹೇಳಕ್ ಹೊರಟಿಲ್ಲ ನಾನು. ಆದ್ರೆ ನೋಡಿ, ಇದೇ ಮೀಡಿಯಾಗಳು ದರ್ಶನ್ ಕೇಸಲ್ಲಿ ವೀಕ್ ಆಗಿದ್ದಿದ್ರೆ ಏನಾಗ್ತಿತ್ತು ನೋಡಿ. ಅವರೇ ಡಿಸೈಡ, ನಾಳೆ ಅವ್ರು ಹೇಳಿದ್ದ ಜಡ್ಜ್ಮೆಂಟ, ಅಥವಾ ಅವ್ರು ತೋರಿಸ್ಬಿಟ್ರೆ ಅಂದ ಮಾತ್ರಕ್ಕೆ ಇವ್ರು ತಪ್ಪಿತಸ್ತರ? ನಾನು ಅದನ್ನ ಹೇಳಕ್ ಹೊರಟಿಲ್ಲ. ನಮ್ಗೆಲ್ಲ ಗೊತ್ತೇ ಇದೆ, ದರ್ಶನ್ ಅವರು ಎಲ್ಲಾ ಕಡೆಯಿಂದ ಯಾವ ಕಡೆಯಿಂದ ಪ್ರೆಷರ್ ಹಾಕ್ಸಿದ್ದಾರೆ ಒಳಗೆ ಹೋಗೋಕ್ಕಿಂತ ಮುಂಚೆ. ಜೊತೆಗೆ ಒಳಗೆ ಹೋದ ಮೇಲೂ ಕೂಡ ಒಂದಷ್ಟು ರಾಜಕೀಯ ಪಕ್ಷಗಳು ಪಕ್ಷ ಭೇದ ಮರೆತು ಅಂತಾನೆ ತೋರಿಸ್ತಾ ಇದ್ದಾರೆ. ಅದು ಹಂಗೆ ಆಗಿರುತ್ತೆ ಕೂಡ. ಪಕ್ಷ ಭೇದ ಮರೆತು ಎಲ್ಲರೂ ಕೂಡ ಈ ಕೇಸನ್ನ ವೀಕ್ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ನೋಡಿದ್ದಾರೆ. ಆದ್ರೆ ಅದಾಗಿಲ್ಲ. ಆಗದೆ ಇರೋದಕ್ಕೆ ಕಾರಣ ಏನು? ಮೀಡಿಯಾ. ಯಾಕೆ? ನಾಳೆ ದಿನ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಕೇಸ್ ವೀಕ್ ಆಯ್ತಪ್ಪ ಅಂತಂದ್ರೆ ಯಾರ ತಲೆಗೆ ಬರುತ್ತೆ? ಸರ್ಕಾರ ತಲೆಗೆ ಬರುತ್ತೆ. ಸರ್ಕಾರ ಈ ವಿಚಾರದಲ್ಲಿ ನೆಗ್ಲಿಜೆನ್ಸಿ ಮಾಡ್ತು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಿಲ್ಲ, ಜನಸಾಮಾನ್ಯರ ವಿಚಾರ ಆಗಿದ್ರೆ ಈ ರೀತಿ ಮಾಡ್ತಿರ್ಲಿಲ್ಲ, ಮೇಲ್ ಕಡೆಯಿಂದ ಬೇರೆ ಕಡೆಯಿಂದ ಪ್ರೆಷರ್ ಅನ್ನು ಹಾಕಿಸಿ ಕೇಸನ್ನ ವೀಕ್ ಮಾಡಿಸಿದ್ರು ಅಂತೇಳಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ. ಸರ್ಕಾರ ಯಾಕೆ ಕಳ್ಕೋಬೇಕು?
ಅದೇ ಮೀಡಿಯಾಗಳು ಡಿಸೈಡ್ ಮಾಡ್ಕೊಂಡು ಸೌಜನ್ಯ ಕೇಸಲ್ಲಿ ವರ್ತನೆ ಮಾಡಿದ್ವಲ್ವಾ, ಅಂದ್ರೆ ಇವಳನ್ನೇ ತೋರಿಸಲಾರ್ದಂಗೆ ಏನೋ ಒಂದ್ 5 ನಿಮಿಷದಲ್ಲಿ 2 ನಿಮಿಷದಲ್ಲಿ ಏನೋ ಒಂದು ನ್ಯೂಸ್ ಆಗಿರೋದನ್ನಷ್ಟೇ ತೋರಿಸ್ಬಿಟ್ಟು ಮಾಯ ಆಗ್ಬಿಡ್ತಿದ್ವಲ್ವಾ. ಆ ರೀತಿ ಆಗಿದ್ದಿದ್ರೆ ಬೇಕಾದಂಗೆ ಇನ್ಫ್ಲೂಯೆನ್ಸ್ ಮಾಡೋರು, ಬೇಕಾದಂಗೆ ನಡೆಯೋದು. ಯಾಕಂದ್ರೆ ಹೇಳೋರು ಕೇಳೋರು ಯಾರು ಇಲ್ಲ, ಯಾರು ಇರ್ತಿರ್ಲಿಲ್ಲ, ಪ್ರಶ್ನೆ ಮಾಡೋರು ಯಾರು ಇಲ್ಲ. ಹಾಗಾಗಿ ಮ್ಯಾನಿಪುಲೇಟ್ ಆಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ಇದೇ ಸೌಜನ್ಯ ಪ್ರಕರಣವನ್ನ ದಿನಕ್ಕೆ 3 ಸಾರಿ ತೋರಿಸಿದ್ರೆ ಆ ಪ್ರಕರಣನೂ ಕೂಡ ಒಂದಷ್ಟು ಮುಂದಕ್ಕೆ ಹೋಗ್ತಾ ಇತ್ತು. ಯಾಕೋ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇದೆ, ಎಲ್ಲರೂ ಮಾತಾಡ್ತಾವ್ರೆ ಅಂತ ಹೇಳಿ. ಮೀಡಿಯಾ ತುಂಬಾ ದೊಡ್ಡ ಅಸ್ತ್ರ. ಇಲ್ಲಿ 1 ಲಕ್ಷ ಜನ ಪ್ರತಿಭಟನೆ ಮಾಡೋದಕ್ಕೂ ಮೀಡಿಯಾದಲ್ಲಿ 1 ಗಂಟೆ ಪ್ರೋಗ್ರಾಮ್ ಮಾಡೋದಕ್ಕೂ ಸಮ ನನ್ನ ಪ್ರಕಾರದಲ್ಲಿ. ಇವತ್ತು ಸಾಕಷ್ಟು ಎಕ್ಸಾಂಪಲ್ ಸಿಗ್ತಾವೆ ನಮಗೆ. ಆದ್ರೆ ಇದೇ ಮೋದಿಯವರು ರೋಡ್ ಶೋ ಮಾಡಿದ್ರೆ ಅಲ್ಲಿ ಏನು ಸೆಕ್ಯೂರಿಟಿ ಗಾರ್ಡ್ ಇಂದ ಹಿಡಿದು, ಬ್ಯಾರಿಕೇಡ್ ಹಾಕೋದ್ರಿಂದ ಹಿಡಿದು, ರಂಗೋಲಿ ಹಾಕೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಹೈಲೈಟ್ ಮಾಡ್ತವೆ. ಕಾರಣ ತಮಗೇನ್ ತೋರಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಾಗಿದೆ. ಮೀಡಿಯಾಗಳು ಇವತ್ತು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತವೆ ಅಂತ ಯಾರು ಊಹೆ ಮಾಡ್ಕೊಳಕ್ಕೂ ಚಾನ್ಸ್ ಇಲ್ಲ. ಯಾರು ಇವತ್ತು ಬಿಟ್ಬಿಟ್ಟಿದ್ದಾರೆ, ನಂಬೋದನ್ನ ಬಿಟ್ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ಒಂದಷ್ಟು ತಪ್ಪು ಮಾತಾಡಿದ್ದಾರೆ, ಅದ್ರ ಜೊತೆಗೆ ಮೋದಿ ಅವರು ಒಂದಷ್ಟು ತಪ್ಪು ಮಾತಾಡಿದ್ದಾರೆ. ಆದ್ರೆ ಇವರು ತೋರ್ಸೋದು ಯಾರ್ದನ್ನ ತೋರಿಸ್ತಾರೆ, ಹೈಲೈಟ್ ಆಗಿ ಜಾಸ್ತಿ ತೋರಿಸೋದು ತಮಗೆ ಯಾರು ಬೇಡವಾಗಿದಾರೋ ಅವ್ರನ್ನ ತೋರಿಸ್ತಾರೆ. ಯಾಕಷ್ಟು ಹೆದರ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದೆ ಅಷ್ಟೇ. ದರ್ಶನ್ ಅವ್ರ ಕೇಸು, ದರ್ಶನ್ ಅವರೇನು ಭಾರಿ ಒಳ್ಳೆ ಕೆಲಸ ಮಾಡ್ತಾವ್ರೆ ಅಂತ ಯಾರು ಹೇಳ್ತಾ ಇಲ್ಲ. ಅವರು ಈಗೇನು ರಿಪೋರ್ಟಲ್ಲಿ ಬರ್ತಾ ಇದೆಯೋ ಅದೆಲ್ಲವೂ ಕೂಡ ನೋಡಿದ್ರೆ ಇದು ಯಾವುದೇ ಒಬ್ಬ ಪ್ರೊಫೆಷನಲ್ ಕಿಲ್ಲರ್ ಮಾಡೋದಕ್ಕಿಂತ ಜಾಸ್ತಿನೇ ಮಾಡೋರು ಅಂತಾನೆ ಹೇಳ್ಬೋದು. ಆದ್ರೆ ಅದೇ ಒಂದು ಘಟನೆಯನ್ನ ಯಾವ ರೀತಿಯಲ್ಲಿ ಹೈಲೈಟ್ ಮಾಡಬಹುದು, ಯಾವ ರೀತಿಯಲ್ಲಿ ಇದನ್ನ ಮುಚ್ಚಾಕ್ಬಹುದು ಅನ್ನೋದು ಮೀಡಿಯಾಗಳು ಸ್ಪಷ್ಟವಾಗಿ ಡಿಸೈಡ್ ಮಾಡುತ್ತೆ. ದರ್ಶನ್ ಅವ್ರ ಬಗ್ಗೆ ಮೀಡಿಯಾಗಳಿಗೆ ಯಾಕಷ್ಟು ಸಿಟ್ಟು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಒಬ್ಬ ಅಪರಾಧಿಗೆ ಶಿಕ್ಷೆ ಆಗ್ಬೇಕು, ಅವಳೇ ಒಂದು ಪ್ರಜಾಪ್ರಭುತ್ವದ ಮೇಲೆ, ಸಿಸ್ಟಮ್ ಮೇಲೆ ನಂಬಿಕೆ ಬರೋದು ಆಗಲೇಬೇಕು. ಆಗಲಿ ದರ್ಶನ್ ಅವ್ರಿಗೂ ಶಿಕ್ಷೆ ಆಗ್ಲಪ್ಪ, ತಪ್ಪು ಮಾಡಿದ್ರೆ ಒಳ್ಳೇದು. ಆದ್ರೆ ನಾನ್ ಹೇಳಕ್ ಹೊರಟಿರೋದು, ಯಾಕೆ ಮೀಡಿಯಾವನ್ನ ಕಂಡ್ರೆ ಇಷ್ಟು ಹೆದರ್ತಾರೆ ನಮ್ಮ ರಾಜಕೀಯ ಪಕ್ಷಗಳು? ಕೋಟಿಗಟ್ಟಲೆ ದುಡ್ಡು ಇದ್ರಿವೆ, ಇನ್ಫ್ಲೂಯೆನ್ಸ್ ಇದ್ರಿವೆ, ಅಧಿಕಾರ ಇದ್ರಿವೆ, ಮೀಡಿಯಾದಿಂದ ಹೆದರ್ತಾರೆ ಇದೇ ಕಾರಣಕ್ಕೆ. ಯಾಕಂದ್ರೆ ಹೆಂಗ್ ಬೇಕಾದ್ರೂ ಒಬ್ಬ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿದ್ರೆ ಹೆಂಗ್ ಬೇಕಾದ್ರೂ ಮ್ಯಾನಿಪುಲೇಟ್ ಮಾಡ್ಬೋದು, ಅವನ ರಾಜಕೀಯ ಬದುಕನ್ನೇ ಸರ್ವನಾಶ ಮಾಡ್ಬೋದು. ಅದು ಇದೇ ಮೀಡಿಯಾದಲ್ಲಿ ಕುತ್ಕೊಂಡು ಇವತ್ತು ನೀಟ್ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಚರ್ಚೆ ನಡೀತಾ ಇರೋ ಸಂದರ್ಭದಲ್ಲಿ ಏನಾದ್ರು ಪ್ರಶ್ನೆಗಳು ಬಂದಾಗ ಅಥವಾ ಏನಾದ್ರು ವಿಷಯಗಳು ಬಂದಾಗ ಅದು ಮೋದಿ ಆಪೋಸಿಟ್ ಇದ್ರೆ ಹೆಂಗ್ ಹೇಳ್ತಾರೆ? ಅಥವಾ ಅದೇ ವಿಚಾರವಾಗಿ ಏನಾದ್ರು ಅದೇ ಪೇಪರ್ ಲೀಕ್ ಆಗಿದ್ದ ವಿಷಯ ಗೊತ್ತಾಗಿದ್ದಿದ್ರೆ ಹೆಂಗ್ ಹೇಳ್ತಾ ಇದ್ರು, ಹೆಂಗ್ ಮಾತಾಡ್ತಾ ಇದ್ರು? ಸರ್ಕಾರಗಳು ಕತ್ತಕಾಳ್ತಾವೇನ್ರಿ? ಅವನ್ ಮನುಷ್ಯತ್ವ ಇಲ್ವಾ? ಏನ್ ಜನರ ಜೊತೆಗೆ, ಜನರ ಸಾವಿನ ಜೊತೆಗೆ ಚೆಲ್ಲದಾಡ್ತದವ? ಒಂದು ದಿನ ಸರ್ಕಾರಗಳಿಗೆ ಒಂದು ಎಕ್ಸಾಮ್ ಅನ್ನು ನಡೆಸಕ್ ಆಗಿಲ್ಲ ಅಂತಂದ್ರೆ ಯಾತ್ರೆ ಇರ್ಬೇಕು ಒಂದು ಸರ್ಕಾರ ಅಂತ ಮಾತಾಡುವಂತ ಜನ. ಅದೇ ನೀಟ್ ಬಗ್ಗೆ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಒಂದಷ್ಟು ಅಪಸ್ವರಗಳು ಕೇಳಿ ಬರ್ತಾ ಇರೋ ಸಂದರ್ಭದಲ್ಲಿ ಏನ್ ಮಾತಾಡ್ತವೆ? ಏನ್ ಮೋದಿಯವರು ಎಕ್ಸಾಮ್ ಮಾಡಕ್ಕಾಗತ್ತೇನ್ರಿ? ಹೌದು, ಆ ಅಧಿಕಾರಿಗಳಿಗೆ ಶಿಕ್ಷೆ ಕೊಡಿಸ್ತಾರೆ. ಅದಕ್ಕೊಂದು ಸಿಸ್ಟಮ್ ಇದೆ, CBI ಎನ್ಕ್ವೈರಿ ಮಾಡಿಸಿದ್ದಾರೆ, ಅದೆಲ್ಲ ಆಗತ್ತೆ. ನೀವು ಯಾರೋ ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ವಿರೋಧ ಪಕ್ಷಗಳು ಹೇಳ್ತಾರೆ ಎಲ್ಲದಕ್ಕೂ ಮೋದಿನೇ ಕಾರಣ ಅಂತ ಹೇಳಿ, ಹಂಗಂದ ಮಾತ್ರಕ್ಕೆ ಎಲ್ಲದಕ್ಕೂ ಮೋದಿ ಕಾರಣ ಆಗತ್ತನ್ರಿ ಅಂತ ಮಾತಾಡ್ತಾರೆ. ಹೌದು, ನಿಜ, ಮೋದಿ ಕಾರಣ ಆಗಲ್ಲ ಅನ್ನೋದು ಸತ್ಯನೇ. ಯಾಕಂದ್ರೆ ಪಾಪ ಅವ್ರು ಎಲ್ಲ ಕೆಲಸನೂ ಎಲ್ಲದರಲ್ಲೂ ಹೋಗಕ್ಕಾಗಲ್ಲ. ಹಂಗೆ ಬೇರೆ ಗೌರ್ಮೆಂಟ್ ಇದ್ದಾಗಲೂ ಕೂಡ ಎಲ್ಲರೂ CM ಎಲ್ಲದನ್ನು ಮಾಡೋಕ್ಕಾಗಲ್ಲ. ಹೌದಾ? ಅದನ್ನು ಅರ್ಥ ಮಾಡ್ಕೋಬೇಕಲ್ಲ. ನಮ್ಮ ಬಯಕೆ ಏನಪ್ಪಾ ಅಂತಂದ್ರೆ ಎಲ್ಲಾ ಕೇಸಲ್ಲೂ ಇದೇ ತರ ನ್ಯಾಯ ಸಿಗ್ಲಿ, ಎಲ್ಲಾ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲಿ ಅನ್ನೋದೇ ನಮ್ಮ ಬಯಕೆ. ಯಾವುದೋ ಒಂದು ಪಕ್ಷದ ಪರವಾಗಿನೋ ಯಾವುದೋ ಒಂದು ರಾಜಕೀಯ ನಾಯಕರಿಗೋಸ್ಕರನೋ ಮ್ಯಾನಿಪುಲೇಟ್ ಆಗೋದು ಒಳ್ಳೇದಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಅಷ್ಟೇ. ನಾವು ಜನಸಾಮಾನ್ಯರಾಗಿ ಇದ್ದು ಬಿಡೋಣ ಅಂತ ಹೇಳ್ತಾ, ಇಲ್ಲಿವರೆಗೂ ನಮ್ಮ ಜೊತೆಗೆ ಒಟ್ಟಿಗೆ ಬಂದಿದ್ದೀರಿ, ಒಟ್ಟಿಗೆ ಕೇಳಿದಿರಿ, ಬಂದಿದ್ದೀರಿ, ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇಲ್ಲಿ ಕುತ್ಕೊಂಡು ಬಂದಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಕರ್ನಾಟಕ. ಜೈ ಹಿಂದ್.